ಕರುನಾಡಿನಲ್ಲಿ ನಿಲ್ಲದ ಮಳೆಯಾರ್ಭಟ, ಘಟಪ್ರಭೆ ಅಬ್ಬರಕ್ಕೆ ಮೆಳವಂಕಿ ತತ್ತರ, 500ಕ್ಕೂ ಹೆಚ್ಚು ಮನೆಗಳಿಗೆ ಜಲಪಹರೆ. ಕರುನಾಡಿನಲ್ಲಿ ರಣಮಳೆ ರುದ್ರ ತಾಂಡವವಾಡ್ತಾ ಇದೆ. ನದಿಗಳ ಅಬ್ಬರಕ್ಕೆ ಮನೆ, ಸೇತುವೆ, ರಸ್ತೆಗಳೆಲ್ಲವೂ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿವೆ. ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಅವಾಂತರ ನಿಲ್ತಾ ಇಲ್ಲ. ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ದ್ವೀಪದಂತಾಗಿದೆ. ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿ ಇಡೀ ಗ್ರಾಮ ಜಲಾವೃತಗೊಂಡಿದೆ. ಸುಮಾರು 500 ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ಅಕ್ಷರಶಃ ನೆಲೆ ಹೋಗಿದೆ. ನಾವು ಮೆಳವಂಕಿ ಗ್ರಾಮದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾರೆ ಯಾವ ತರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. ಇದು ಈ ಊರಿಂದ ಹೊರಗಡೆ ಇರತಕ್ಕಂಥ ಮನೆಗಳು. ಈ ಊರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು ತಾವು ನೋಡಬಹುದು. ಮುಂದೆ ಏನಂತಾರೆ ಯಾವ ತರ ಜನ ಈಗ ಹೋಗಿ ಬರ್ತಾ ಇದ್ದಾರೆ, ಅವರ ಮನೆಗಳಿಗೆ ಹೋಗಿ ಬರ್ತಾ ಇರುವಂಥದ್ದು. ಇಲ್ಲೇ ತಮ್ಮ ಎಮ್ಮೆಗಳನ್ನು ಕೂಡ ತೊಳ್ಕೊತಾ ಇದ್ದಾರೆ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ಕೂತಿದ್ದಾರೆ ಇದು ಅಂತ ಹೇಳಿ. ಇದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ. ನೋಡ್ತಾ ಇದ್ದೀರಿ ಯಾವ ಥರ ಮಹಿಳೆಯರು ಬರ್ತಾ ಇದ್ದಾರೆ ತಮ್ಮ ಸರಂಜಾಮುಗಳನ್ನು ತೊಳ್ಕೊಂಡು. ಈಗಾಗಲೇ 2019ರಲ್ಲಿ ಏನೋ ಒಂದು ದೊಡ್ಡ ಪ್ರವಾಹ ಬಂದಿತ್ತು. ಇವರನ್ನ ಶಿಫ್ಟಿಂಗ್ ಮಾಡಬೇಕು ಅಂತ ಹೇಳಿ ಹೊರಗಡೆ ಪ್ಲಾಟ್ ಅಂತ ಕೊಡ್ತಾರೆ. ಒಂದು ಗೌಡರ ಕ್ರಾಸ್ ಅಂತ ಇದೆ. ಆ ಗೌಡರ ಕ್ರಾಸ್ ಅಲ್ಲಿ ಇವರಿಗೆಲ್ಲ ಜಮೀನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲಿಯೂ ಕೂಡ ಮಳೆ ಬಂದಾಗ, ಜಾಸ್ತಿ ಹೊಳೆ ಬಂದಾಗ ಅಲ್ಲಿಯೂ ಕೂಡ ಸಮಸ್ಯೆ ಆಗೋ ಚಾನ್ಸ್ ಇದೆ ಅಂತೇಳಿ ಇವರು ಇದುವರೆಗೆ ಈ ಊರನ್ನ ಬಿಟ್ಟಿಲ್ಲ. ಇದಕ್ಕಿಂತ ಸುರಕ್ಷಿತವಾದ ಸ್ಥಳ ಕೊಡಬೇಕು ಹಾಗೆ ಅಂತೇಳಿ ಇಲ್ಲಿ ಜನರ ಒಂದು ಅಭಿಪ್ರಾಯ ಆಗಿರುವಂತದ್ದು ಮತ್ತೆ ಅವರ ಆಗ್ರಹ ಕೂಡ ಆಗಿದೆ. ಮಿರ್ಜಿಯಲ್ಲಿ ನೆರೆ, 83 ಮನೆಗಳಿಗೆ ಜಲಬೇಲಿ, ಜನರಿಗೆ ಪ್ರವಾಹ ಸಂಕಷ್ಟ, ಕಾಳಜಿ ಕೇಂದ್ರಕ್ಕೆ ಶಿಫ್ಟ್. ಘಟಪ್ರಭಾ ನದಿಯ ರೌದ್ರ ನರ್ತನಕ್ಕೆ ಬಾಗಲಕೋಟೆಯ ಮಿರ್ಜಿ ಗ್ರಾಮ ಭಾಗಶಃ ಮುಳುಗಡೆಯಾಗಿದೆ. 83 ಮನೆಗಳು ನೀರಿಗೆ ಆಹುತಿಯಾಗಿವೆ. ಜನ ಮನೆ ಬಿಟ್ಟು ಕಾಳಜಿ ಕೇಂದ್ರ ಸೇರಿದ್ದಾರೆ. ಅಪಾರ ಪ್ರಮಾಣದ ಕಬ್ಬು, ಸೋಯಾ, ಹೆಸರು, ಗೋವಿನ ಜೋಳ ಬೆಳೆಗಳು ನೀರು ಪಾಲಾಗಿವೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಗಳು ನೀರಲ್ಲೇ ನಿಂತಿವೆ. ಪದೇ ಪದೇ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿರುವ ನಮ್ಮನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಿ ಅಂತ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಕಲಾದಗಿ ಅಂಕಲಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೇತುವೆ ಜಲಾವೃತಗೊಂಡು 20ಕ್ಕೂ ಹೆಚ್ಚು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಈಗಾಗಲೇ ಘಟಪ್ರಭೆ ತನ್ನ ರೌದ್ರ ನರ್ತನವನ್ನು ತಾಡಿ ಪ್ರವಾಹ ಸಂಕಷ್ಟವನ್ನು ತಂದೊಡ್ಡಿದೆ. ಈಗಾಗಲೇ ಮುಧೋಳ ತಾಲೂಕಿನ ಮಿರ್ಜಿ ಹಾಗೂ ಚನಾಳ ಹೀಗೆ ನದಿ ದಡದ ಗ್ರಾಮಗಳಿಗೆ ಪ್ರವಾಹ ಸಂಕಷ್ಟ ಎದುರಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಘಟಪ್ರಭೆಯ ರೌದ್ರ ನರ್ತನ ಹೇಗಿದೆ ಅಂತೇಳಿ ಎಲ್ಲ ಕಣ್ಣಾಯಿಸಿದಲ್ಲೆಲ್ಲ ನೀರು ಅನ್ನೋ ಹಾಗೆ ಘಟಪ್ರಭೆ ವಿಶಾಲವಾಗಿ ಹರಿತಾ ಇರತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆ ಮುಂಭಾಗದಲ್ಲಿ ಅಂದರೆ ದೊಡ್ಡದಾಗಿರ್ತಕ್ಕಂಥ ಗಿಡಮರಗಳೇನಿದ್ದಾವೆ ಅಲ್ಲಿ ನೈಜವಾಗಿ ಘಟಪ್ರಭಾ ನದಿ ಹರಿತಾ ಇತ್ತು. ಆ ವ್ಯಾಪ್ತಿಯಲ್ಲಿ ಮಾತ್ರ ಹರಿತಾ ಇದ್ದಂಥ ನದಿ ಏನು ಹಿರಣ್ಯಕೇಶ, ಮಾರ್ಕಂಡೇಯ ಹಾಗೂ ವಿವಿಧ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಹೀಗಾಗಲೇ 82,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರೋದ್ರಿಂದ ಘಟಪ್ರಭೆ ತನ್ನ ವ್ಯಾಪ್ತಿಯನ್ನು ಮೀರಿ ಈ ಗ್ರಾಮಗಳಿಗೆ ಜಲಾವೃತದ ಭೀತಿಯನ್ನು ತಂದೊಡ್ಡಿದೆ. ಈ ಪ್ರತಿ ವರ್ಷವೂ ಪ್ರವಾಹದ ಸಂಕಷ್ಟದಿಂದ ನಾವು ನಲುಗಿ ಹೋಗಿದ್ದೇವೆ. ನಮ್ಮ ಬದುಕು ದುಸ್ತರವಾಗಿದೆ. ಪ್ರತಿಯೊಬ್ಬ ರಾಜಕಾರಣಿಯು ಬರ್ತಾರೆ, ನಮ್ಮ ನೋವನ್ನು ಆಲಿಸ್ತಾರೆ. ಆದರೆ ಇಲ್ಲಿನ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಗೋಜಿಗೆ ಯಾರು ಹೋಗ್ತಿಲ್ಲ. ಹೀಗಾಗಿ ನಾವು ಪ್ರವಾಹ ಬಂದಾಗ ಒಮ್ಮೆಲ್ಲ ನಾವು ಕಾಳಜಿ ಕೇಂದ್ರಕ್ಕೆ ಹೋಗಿ ಮತ್ತೆ ಈ ಮನೆಗಳಿಗೆ ಬಂದು ಇದನ್ನ ದುರಸ್ತಿ ಮಾಡಿಕೊಂಡು ಇಲ್ಲೇ ಬದುಕುವಂತ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಅನ್ನುವಂಥದ್ದು. ಕೃಷ್ಣೆಯ ರೌದ್ರಾವತಾರಕ್ಕೆ ಬೆಚ್ಚಿದ ಜನ. ಕೃಷ್ಣಾ ನದಿಯ ಒಡಲು ಮೈದುಂಬಿ ಹರಿಯುತ್ತಿದ್ದು ರಾಯಚೂರಿನ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ನಾರಾಯಣಪುರ ಜಲಾಶಯದಿಂದ 2.70 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಸಿದೆ. ದೇವರನ್ನೂ ಬಿಡದ ವರುಣ, ದೇಗುಲಗಳಿಗೆ ಜಲಬಂಧನ. ದೇವರನ್ನೂ ಬಿಡುತ್ತಿಲ್ಲ ಮಳೆರಾಯ. ದೇವದುರ್ಗದ ಕೊಪ್ಪರ ಗ್ರಾಮದ ಗುಂಡಿನ ಬಸವಣ್ಣ ದೇವಾಲಯ ಸಂಪೂರ್ಣ ನೀರಿನಿಂದ ಆಹುತಿಯಾಗಿದೆ. ಅರ್ಚಕರು, ಭಕ್ತರು ಪರದಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಿಸಿದೆ. ರಾಷ್ಟ್ರದ ಮಹಾಮಳೆಗೆ ರಾಯಚೂರು ಜಿಲ್ಲೆ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನಾರಾಯಣಪುರ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಕೃಷ್ಣಾ ನದಿಗೆ ಹರಿಸಿರೋದ್ರಿಂದ ರಾಯಚೂರಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ಜೊತೆಗೆ ನದಿ ಪಾತ್ರದಲ್ಲಿರ್ತಕ್ಕಂಥ ಸೇತುವೆಗಳು ಇರ್ಬೋದು, ದೇವಾಲಯಗಳಿರ್ಬೋದು ಒಂದೊಂದೇ ಜಲಾವೃತ ಆಗ್ತಾ ಇದ್ದಾವೆ, ಮುಳುಗಡೆ ಆಗ್ತಾ ಇದ್ದಾವೆ. ನಾವೀಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಶ್ರೀ ಗುಂಡಿನ ಬಸವೇಶ್ವರ ದೇವಾಲಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈಗಾಗಲೇ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಕೃಷ್ಣಾ ನದಿಯಲ್ಲಿ ಇನ್ನೂ ಹೆಚ್ಚು ಪ್ರಮಾಣದ ನೀರು ಬಂದಾಗ ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಪರಿಸ್ಥಿತಿಯನ್ನು ಈ ದೇವಾಲಯ ಎದುರಿಸ್ತಾ ಇದೆ. ಕೊಪ್ಪರದ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇಲ್ಲಿನ ಐತಿಹಾಸಿಕ ದೇವಸ್ಥಾನ, ಅದು ಕೂಡ ಸಂಪೂರ್ಣ ಜಲಾವೃತ ಆಗಿದ್ದು ಈಗ ಗುಂಡಿನ ಬಸವೇಶ್ವರ ದೇವಸ್ಥಾನ ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ಭಕ್ತರು ನಿಜಕ್ಕೂ ದೇವಾಲಯಕ್ಕೆ ತೆರಳಿಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ಪಾತ್ರದ ಗ್ರಾಮಗಳಿಗೆ ನೀರು ಕೂಡ ನುಗ್ಗುವಂತ ಆತಂಕ ಎದುರಾಗಿದೆ.
ಎದುರಾಗಿದೆ. ಅಂದ್ರೆ ಪ್ರವಾಹದ ಪರಿಸ್ಥಿತಿ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭ ಆಗಿದೆ. ಇನ್ನು ರೇಣುಕಾ ಜಲಾಶಯದಿಂದ ಮಲಪ್ರಭಾ ನದಿಗೆ ನೀರು ರಿಲೀಸ್ ಆದ ಹಿನ್ನೆಲೆಯಲ್ಲಿ ಗದಗದ ಹೊಳೆ ಆಲೂರ ಬಳಿ ಕಿರು ಸೇತುವೆ ಜಲಾವೃತಗೊಂಡಿದೆ. ಹೊಳೆ ಆಲೂರದಿಂದ ಬದಾಮಿ ಬನಶಂಕರಿ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ರೈತರು ಪರದಾಡುವಂತಾಗಿದೆ. ಧಾರವಾಡದಲ್ಲಿ ಮಳೆಯೋ ಮಳೆ, 4 ವರ್ಷದ ಬಳಿಕ ಇಂದಿರಮ್ಮ ಕೆರೆ ಭರ್ತಿ. 4 ವರ್ಷದ ಬಳಿಕ ಭಾರೀ ಮಳೆಗೆ ಧಾರವಾಡ ಜಿಲ್ಲೆಯ ಹುಲ್ಲಿಕೆರೆ ಗ್ರಾಮದ ಇಂದಿರಮ್ಮ ಕೆರೆ ಭರ್ತಿಯಾಗಿದ್ದು ಮೈದುಂಬಿ ಹರಿಯುತ್ತಿದೆ. ಮಹಾರಾಷ್ಟ್ರದಲ್ಲೂ ಮಳೆಯೋ ಮಳೆ, ಪರಿಣಾಮ ಚಿಕ್ಕೋಡಿ ಉಪವಿಭಾಗದ ನದಿಗಳು ಭೋರ್ಗರೆಯುತ್ತಿದೆ. ಪ್ರವಾಹ ಸಂಕಷ್ಟದಲ್ಲೂ ಹೆಸ್ಕಾಂ ಸಿಬ್ಬಂದಿಯೊಬ್ಬರು ನೀರಿನಲ್ಲಿ ಈಜಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಹೆಸ್ಕಾಂ ಸಿಬ್ಬಂದಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಸನದಲ್ಲಿ ಮತ್ತೆ ಭೂಕುಸಿತ, ಭಾರೀ ಮಳೆಗೆ ಕೊಚ್ಚಿ ಹೋದ ರಸ್ತೆ. ಹಾಸನದ ಸಕಲೇಶಪುರದಲ್ಲಿ ಭಾರೀ ಮಳೆಗೆ ಮತ್ತೆ ಭೂಕುಸಿತ ಆಗಿದೆ. ಹಾರ್ಲೆ ಬಳಿ 200 ಮೀಟರ್ಗೂ ಹೆಚ್ಚು ದೂರ ರಸ್ತೆ ಕೊಚ್ಚಿ ಹೋಗಿದ್ದು ಬಾರ್ಲಿ, ಮಲ್ಲಗದ್ದೆ, ಕಾಡುಮನೆ ಗ್ರಾಮಗಳ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಇತ್ತ ಬೇಲೂರು ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ಭಾರೀ ಮಳೆಗೆ ರಸ್ತೆಯೇ ನಾಪತ್ತೆಯಾಗಿದೆ. 100 ಎಕರೆ ಭತ್ತದ ಗದ್ದೆಗಳು ನೀರಿನಿಂದ ಆವೃತವಾಗಿದೆ. ಮಲೆನಾಡಲ್ಲಿ ನಿಲ್ಲದ ಮಳೆಯಾರ್ಭಟ, ಮುಳುಗಿದ ಮಹಲ್ಗೋಡು ಸೇತುವೆ, ಚಾರ್ಮಡಿ ಘಾಟ್ನಲ್ಲಿ ರಸ್ತೆಗುರುಳಿದ ಮರ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆಯಾರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಮಹಲ್ಗೋಡು ಸೇತುವೆಗೆ ಜಲಬೇಲಿ ಹಾಕಿದ್ದು ಬಾಳೆಹೊನ್ನೂರು ಕಳಸ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಶೃಂಗೇರಿಯ ನೆಮ್ಮಾರು ಬಳಿ ರಸ್ತೆ ಮೇಲೆಯೇ ಅಪಾರ ಪ್ರಮಾಣದ ನೀರು ಹರಿತಾ ಇದ್ದು ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್ ಮಾಡಲಾಗಿದೆ. ಚಾರ್ಮಡಿ ಘಾಟ್ನಲ್ಲಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕೊಟ್ಟಿಗೆಹಾರದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿ ವಾಹನಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ವರುಣನ ಆರ್ಭಟಕ್ಕೆ ತುಂಗಾ ನದಿ ಭೋರ್ಗರಿದು ಹರಿತಾ ಇದೆ. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಜಲಾವೃತಗೊಂಡು ಅಂಗಡಿಗಳು ನೀರಲ್ಲೇ ನಿಂತಿವೆ. ಸುಮಾರು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳನ್ನು ಕ್ಲೋಸ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಯತ್ತ ಜನರ ಓಡಾಟಕ್ಕೆ ನಿಷೇಧ ಹೇರಲಾಗಿದೆ. ಇನ್ನು ಬಾಳೆಹೊನ್ನೂರಿನಲ್ಲಿ ನೆರೆಗೆ ಸಿಲುಕಿ ಪರದಾಡ್ತಾ ಇದ್ದ ಜನರನ್ನ ಬೋಟ್ ಮೂಲಕ ರಕ್ಷಿಸಲಾಗಿದೆ. ರಣ ಭಯಂಕರ ಮಳೆಗೆ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಗುಡ್ಡ ಕುಸಿದು ಅಜಿಲಮೊಗರು, ಸರಳಿಕಟ್ಟೆ, ಉಪ್ಪಿನಂಗಡಿ ಸಂಪರ್ಕ ಬಂದ್ ಆಗಿದೆ. ಪಂಜಕ್ಕೂ ಬಸ್ ನಿಲ್ದಾಣದ ಬಳಿಯೇ ಈ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತುಂಬಿ ಹರಿದ ಪಾಪನಾಶಿನಿ, ಕೊಚ್ಚಿ ಹೋದ ಮರಳುಗಾರಿಕೆ ದೋಣಿ. ಕರಾವಳಿಯಲ್ಲಿ ಮುಂಗಾರು ಆರ್ಭಟದ ಒಂದೊಂದೇ ಅವಾಂತರಗಳು ದರ್ಶನವಾಗ್ತಾ ಇದೆ. ನೆರೆಗೆ ಕೊಚ್ಚಿ ಹೋದ ದೋಣಿ ಮಣಿಪುರ ಸಮೀಪದ ಕಿಂಡಿ ಅಣೆಕಟ್ಟುವಿನಲ್ಲಿ ಸಿಲುಕಿದೆ. ಮರಳುಗಾರಿಕೆಗೆ ಬಳಸುವ ದೋಣಿ ಇದಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ನೀರಿನ ರಭಸ ಹೆಚ್ಚಾಗಿದ್ದು ದೋಣಿ ಸಂಪೂರ್ಣ ಹಾನಿಯಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ಕಾರ್ಕಳ ಮತ್ತು ಹೆಬ್ರಿ ಭಾಗದಲ್ಲಿ ಮತ್ತು ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ವಿಪರೀತವಾದ ಮಳೆ ಬರ್ತಾ ಇದೆ. ಇಲ್ಲಿನ SK ಬಾರ್ಡರ್ ಮೂಲಕ ಭಾರೀ ಮಳೆ ನೀರು ಬರ್ತಾ ಇರೋದ್ರಿಂದ ಕೆಳಭಾಗದಲ್ಲಿರುವಂತಹ ಪಾಪನಾಶಿನಿ, ಪಿನಾಕಿನಿ ನದಿಯ ರಭಸ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಇದು ಕುರ್ಕಾಲು ವ್ಯಾಪ್ತಿಯಲ್ಲಿರುವಂತಹ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಮೀನುಗಾರಿಕೆ ಮತ್ತು ಮರಳನ್ನು ತೆಗೆಯೋದಕ್ಕೆ ದೋಣಿಗಳನ್ನು ಬಳಸ್ತಾರೆ. ಆ ದೋಣಿಗಳು ಬಂದು ಇಲ್ಲಿ ಕಿಂಡಿ ಅಣೆಕಟ್ಟಿಗೆ ಅಪ್ಪಳಿಸಿರುವಂಥದ್ದು. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇಡೀ ದೋಣಿ. ಅಂದರೆ ಮಳೆಯ ರಭಸ ಅಷ್ಟಿದೆ. ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಬಂದು ಇಲ್ಲಿ ಅಪ್ಪಳಿಸುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಹರಿತಾ ಇರುವಂತಹ ದೋಣಿ ಆದರೆ ಅದು ತೇಲಿ ಬರೋದಿಲ್ಲ ಮತ್ತು ಕಟ್ಟಾಗೋದಿಲ್ಲ. ಎಲ್ಲ ಕಡೆ ಲಂಗರು ಹಾಕುವ ರೀತಿಯಲ್ಲೇ ಕಟ್ಟಿದ್ದಾರೆ. ಆದರೆ ಇದರ ಪ್ರಮಾಣ ನೋಡ್ಬೋದು. ಅಂದರೆ ಒಳಗೆ ಲೋಡ್ ಗಟ್ಟಲೆ ಮರಳನ್ನು ತುಂಬಿಸುವಂತಹ ಭಾರೀ ಗಾತ್ರದ ದೋಣಿ ಆಗಿರೋದ್ರಿಂದ ಒಳಗೆ ಆರಂಭದಲ್ಲಿ ನೀರು ತುಂಬಿಕೊಂಡಿದೆ. ಸುಮಾರು 200 ಮಿಲಿಮೀಟರ್ ಒಳಗೆ ಮಳೆ ಬಿದ್ದಿರುವ ಕಾರಣ ರಭಸವಾದ ನೀರು ಕರಾವಳಿಯತ್ತ ಹರಿದು ಬರ್ತಾ ಇದೆ. ಚಾಮರಾಜನಗರದ ಭರಚುಕ್ಕಿ ಜಲಪಾತ ಬಳಿ ಹುಚ್ಚಾಟ ಮೆರೆಯುತ್ತಿದ್ದ ಯುವಕರಿಗೆ ಪೊಲೀಸರು ಬಸ್ಕಿ ಶಿಕ್ಷೆ ಕೊಟ್ಟಿದ್ದಾರೆ. ಭೋರ್ಗರೆಯುತ್ತಿರುವ ಜಲಪಾತದ ಬಳಿ ಕಳ್ಳ ಮಾರ್ಗದ ಮೂಲಕ ತೆರಳಿ ಪುಂಡಾಟ ಪ್ರದರ್ಶಿಸುತ್ತಿದ್ದವರಿಗೆ ಖಾಕಿ ಬಿಸಿ ಮುಟ್ಟಿಸಿದೆ. ಒಟ್ಟಲ್ಲಿ ಕರುನಾಡಿನಲ್ಲಿ ಮಳೆರಾಯ ದಿನೇ ದಿನೇ ತನ್ನ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಎಲ್ಲವನ್ನೂ ಕಳ್ಕೊಂಡು ಜನ ಬೀದಿಗೆ ಬಂದಿದ್ದಾರೆ. ಮುಂದೇನು ಅನ್ನೋ ಭಯದಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.